ನಾವು ಇವತ್ತಿನ ವಿಡಿಯೋದಲ್ಲಿ ಬಿ ಟಿ ಜಾಹ್ನವಿ ಅವರು ಬರೆದಿರುವಂತಹ ಮದರ್ಸ್ ಕಾಲ್ಡ್ರನ್ ಅನ್ನುವಂತಹ ಶಾರ್ಟ್ ಸ್ಟೋರಿನ ಡಿಸ್ಕಸ್ ಮಾಡೋಣ. ಬಿ ಟಿ ಜಾಹ್ನವಿ ಅವರು ಕನ್ನಡದ ಒನ್ ಆಫ್ ದಿ ಇಂಪಾರ್ಟೆಂಟ್ ರೈಟರ್ ಅಂತ ಹೇಳ್ಬೋದು. ಇವರು ನವಂಬರ್ 1963 ಬ್ಯಾಂಗ್ಳೂರಲ್ಲಿ ಹುಟ್ಟಿರ್ತಾರೆ. ಮತ್ತು ಇವರು ತುಂಬ ಫೇಮಸ್ ಅಂತ ಹೇಳಿದರೆ ರಿಯಲಿಸ್ಟಿಕ್ ಮತ್ತು ಎಮೋಷ್ನಲ್ ಪವರ್ಫುಲ್ ಶಾರ್ಟ್ ಸ್ಟೋರಿ ರೈಟಿಂಗ್ಗೆ ಫೇಮಸ್ ಆಗಿದ್ದಾರೆ. ಮತ್ತು ಇವರು ಇವ್ರ ಫಾದರ್ ಏನಿದ್ದಾರೆ ಡಾಕ್ಟರ್ BM ತಿಪ್ಪೇಸ್ವಾಮಿ ಅಂತ, ಇವರೊಬ್ಬರು ಆಫ್ಥಮಾಲಜಿಸ್ಟ್ ಆಗಿರ್ತಾರೆ, ರೈಟರು ಆಗಿರ್ತಾರೆ, ಲೆಜಿಸ್ಲೇಟರು ಆಗಿರ್ತಾರೆ. ಮತ್ತು ಇವರು ಎಜುಕೇಷನ್ನ ದಾವಣಗೆರೆಯಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಮತ್ತು ಮಾಸ್ಟರ್ ಡಿಗ್ರಿ ಇನ್ ಲಿಟ್ರೇಚರಲ್ಲಿ ಅವರು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಮತ್ತು ಇವರು ಲಿಟ್ರರಿ ಕರಿಯರ್ ಬಿಗಿನ್ ಮಾಡ್ತಾರೆ 1987ನಲ್ಲಿ. ಸೊ 1987ನಲ್ಲಿ ಅವ್ರು ಲಿಟ್ರರಿ ಕರಿಯರ್ನ ಸ್ಟಾರ್ಟ್ ಮಾಡ್ತಾರೆ. ಒಂದು ಪಬ್ಲಿಕೇಶನ್, ಹರ್ ಫಸ್ಟ್ ಶಾರ್ಟ್ ಸ್ಟೋರಿನ ಪಬ್ಲಿಕೇಶನ್ ಮಾಡ್ತಾರೆ. ಸೊ ಅದೇನಾಗಿರುತ್ತೆ ಅಂದರೆ ವ್ಯಭಿಚಾರ ಅನ್ನುವಂಥ ಒಂದು ವರ್ಕ್ ಆಗಿರುತ್ತೆ. ಸೊ ಅದು ಒಂದು ಲಂಕೇಶ್ ಪತ್ರಿಕೆ ಮೂಲಕ ಅವರು ತುಂಬ ಹೆಸರನ್ನು ಮಾಡ್ತಾರೆ. ಮತ್ತು ಇವರು ನೋಟಬಲ್ ಅದರ್ ವರ್ಕ್ಸ್ ಅಂತ ನಾವು ನೋಡಿದರೆ ಕಳೆದುಕೊಂಡವಳು ಮತ್ತು ಕಳ್ಳು ಬಳ್ಳಿ ಅನ್ನೋಂತಹ ಒಂದು ವರ್ಕ್ಸ್ ಬರೆದಿದ್ದಾರೆ. ಮತ್ತು ಈ ವರ್ಕ್ಸ್ ಮೂಲಕ ಅವರು ಸ್ಟ್ರಗಲ್ ಇರುತ್ತೆ, ರಿಲೇಷನ್ಶಿಪ್ಸ್ ಆಫ್ ಆರ್ಡಿನರಿ ಪೀಪಲ್ ಏನಿರುತ್ತೆ, ಅವ್ರ ಕಷ್ಟಗಳಾಗಿರ್ಬೋದು, ಅವ್ರ ಸಫರಿಂಗ್ಸ್ ಆಗಿರ್ಬೋದು, ಎಕ್ಸ್ಪೆಷಲಿ ವುಮೆನ್ಸ್ ಬಗ್ಗೆ ಇವರು ಬರೀತಾ ಹೋಗ್ತಾರೆ. ಮತ್ತು ಇವರು ತುಂಬ ಪ್ರೆಸ್ಟೀಜಿಯಸ್ ಅವಾರ್ಡ್ಸು ಸಹ ಇವರಿಗೆ ಸಿಕ್ಕಿದೆ. ಸೊ ಅವಾರ್ಡ್ಸ್ ಅಂತ ಹೇಳಿದರೆ ಇಲ್ಲಿ ನವಳಕಳ್ ಬೃಹನ್ಮಠ ಶಾಂತ ವೀರಮ್ಮ ಮಹಾತಾಯಿ ಅವಾರ್ಡ್ ಅನ್ನುವಂಥದ್ದು ಇವರಿಗೆ ಸಿಕ್ಕಿದೆ. ಯಾಕೆಂದರೆ ಇವರು ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ ಕನ್ನಡ ಲಿಟ್ರೇಚರಿಗೆ, ಅದಕ್ಕಾಗಿ ಬಹಳಷ್ಟು ಅವಾರ್ಡ್ಸು ಸಹ ಇವರಿಗೆ ಸಿಕ್ಕಿರೋದು ನೋಡ್ಬೋದು. ಈ ಸ್ಟೋರಿಯಲ್ಲಿ ಮೇನ್ ಕ್ಯಾರೆಕ್ಟರ್ಸನ್ನು ಡಿಸ್ಕಸ್ ಮಾಡೋಣ. ಈ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಅಂತ ಹೇಳಿದರೆ ಶಿವಮ್ಮ ಅಂತ ಇರ್ತಾರೆ, ಅವರೇ ಮೇನ್ ಕ್ಯಾರೆಕ್ಟರ್ಸ್. ಮತ್ತು ಇಲ್ಲಿ ಪ್ರೊಟೆಕ್ಟನಿಸ್ಟ್ ಆಗಿರ್ತಾರೆ. ಇವ್ರ ಪೇರೆಂಟ್ಸ್ ಯಾರಂತ ಹೇಳಿದರೆ ಭರಮಪ್ಪ ಅಂತ ಇರ್ತಾರೆ, ಗೌರಮ್ಮ ಅಂತ ಇರ್ತಾರೆ. ಇವ್ರ ಪೇರೆಂಟ್ಸ್ ಆಗಿರ್ತಾರೆ, ತಂದೆ ತಾಯಿ ಆಗಿರ್ತಾರೆ. ಮತ್ತು ಇವರು ಒಬ್ಬರು ಕಸಿನ್ ಇರುತ್ತೆ, ಗರುಡ ಅಂತ ಕಸಿನ್ ಇರ್ತಾರೆ, ಒಂದು ಒಳ್ಳೆ ಫ್ರೆಂಡು ಸಹ ಆಗಿರ್ತಾರೆ ಇವರಿಗೆ. ಮತ್ತು ಇವರು ಒಬ್ಬ ಮ್ಯಾರಿಡ್ ಆಗ್ತಾರೆ, ಇವರು ಹಸ್ಬೆಂಡ್ ಇರ್ತಾರೆ. ನೆಕ್ಸ್ಟು ಇವರಿಗೆ ಇಬ್ಬರು ಮಕ್ಕಳು ಇರ್ತಾರೆ, ಸಂಜೀವ ಮತ್ತು ಗಂಗವ್ವ ಅಂತ ಇಬ್ಬರು ಮಕ್ಕಳು ಇರ್ತಾರೆ. ಇನ್ನು ಸಂಜೀವ ಅಂತ ಇರ್ತಾರೆ, ಅವ್ರ ಹೆಂಡತಿ ಜಯಶ್ರೀ ಅಂತ ಇರ್ತಾರೆ. ಸೊ ಇವರೆಲ್ಲ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂತ ಈ ಸ್ಟೋರಿಯಲ್ಲಿ ನಾವು ನೋಡ್ಬೋದು. ಸ್ಟೋರಿ ಬಿಗಿನ್ ಆಗುತ್ತೆ. ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾರೆ, ಒಂದು ಶೈನಿಂಗ್ ಬ್ರಾಸ್ ಕಾಲ್ಡ್ರನ್ ಅಂತ ಇರುತ್ತೆ. ಕಾಲ್ಡ್ರನ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಹಂಡೆ ರೀತಿ ಇರುತ್ತೆ ಅಲ್ವಾ. ಸೊ ಒಂದು ಹಂಡೆ ರೀತಿ ಇರುತ್ತೆ, ಅದನ್ನು ಕಾಲ್ಡ್ರನ್ ಅಂತ ಹೇಳ್ತಾರೆ. ಅದು ಹಿತ್ತಾಳೆದಾಗಿರುತ್ತೆ. ಓಕೆ, ಸೊ ಅದ್ರದ್ದು ಇಲ್ಲಿ ಡಿಸ್ಕ್ರಿಪ್ಷನಿಂದ ಸ್ಟಾರ್ಟ್ ಆಗುತ್ತೆ ಸ್ಟೋರಿ. ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಓಕೆ. ಇಲ್ಲಿ ನಮ್ಮ ಕ್ಯಾರೆಕ್ಟರ್ ಇದ್ದಾರೆ ಶಿವಮ್ಮ, ಮೇನ್ ಕ್ಯಾರೆಕ್ಟರು. ಅವರು ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಓಕೆ, ಹಂಡೆ ಇರುತ್ತೆ, ಕಾಲ್ಡ್ರನ್ ಇದೆ, ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಕ್ಲೀನ್ ಮಾಡಿ ಪ್ರತಿದಿನ ಅವರು ಕ್ಲೀನ್ ಮಾಡಿ ಅದರಲ್ಲಿ ಅವರು ನೀರನ್ನು ತುಂಬ್ತಾ ಇರ್ತಾರೆ. ಇದು ತುಂಬ ಅವರಿಗೆ ಪ್ರೀಷಿಯಸ್ ಆಗಿದೆ, ತುಂಬ ಸ್ಪೆಷಲ್ ಆಗಿರುತ್ತೆ ಅದು ಅವ್ರಿಗೆ. ಯಾಕೆ ಅಂತ ಹೇಳಿದರೆ ಅದು ಏನಿರುತ್ತೆ ಅಂತ ಹೇಳಿದರೆ ಅದು ಅವ್ರ ಪೇರೆಂಟ್ಸ್ ಏನಿರ್ತಾರೆ ಅದು ಅವರಿಗೆ ಗಿಫ್ಟಾಗಿ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಅದು ತುಂಬ ಸ್ಪೆಷಲ್ ಆಗಿರುತ್ತೆ ಅವ್ರಿಗೆ. ಸೊ ಆ ಕಾಲ್ಡ್ರನ್ ಇದೆ, ಶಿವಮ್ಮಗೆ ಅವರ ಚೈಲ್ಡ್ಹುಡ್ಡನ್ನು, ಬಾಲ್ಯನ ನೆನ್ಪು ಮಾಡುತ್ತೆ. ಮತ್ತು ಅವ್ರ ಪೇರೆಂಟ್ಸಿಗೆ ನೆನ್ಪು ಮಾಡುತ್ತೆ. ಅಂದರೆ ತುಂಬ ಸೆಂಟಿಮೆಂಟ್ಸ್ ಇರುವಂಥದ್ದಾಗಿರುತ್ತೆ ಅದು. ನೆಕ್ಸ್ಟು ಮತ್ತು ಅವರು ಅದರಲ್ಲಿ ಅಸೋಸಿಯೇಟ್ ಆಗಿದೆ, ಲವ್ ಆ್ಯಂಡ್ ಮೆಮೊರೀಸ್ ಆಫ್ ಹರ್ ಪೇರೆಂಟ್ಸ್. ಓಕೆ, ಸ್ಟಿಲ್ ಲಿವ್ಸ್ ಇನ್ಸೈಡ್. ಸೊ ಅವರು ಬಿಲೀವ್ ಮಾಡ್ತಾರೆ. ಸೊ ಆ ಕಾಲ್ಡ್ರನ್ನಿಂದ ಅವ್ರ ಪೇರೆಂಟ್ಸನ್ನು ಅವರು ನೆನ್ಪು ಮಾಡ್ಕೊತಾರೆ. ಅವ್ರ ಮೆಮೊರೀಸ್ ಆಗಿರ್ಬೋದು ಅದರಲ್ಲಿ ಇದೆ ಅಂತ ಅವರು, ಅದಕ್ಕೋಸ್ಕರ ಅದು ತುಂಬ ಸ್ಪೆಷಲ್ ಆಗಿರುತ್ತೆ. ಅದಕ್ಕೆ ಅವರು ಅದನ್ನು ಕೇರ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಶಿವಮ್ಮ ಏನಿರ್ತಾರೆ, ಇವರು ಸರ್ವೈವಿಂಗ್ ಚೈಲ್ಡ್, ಒಬ್ಬರೇ ಮಗಳಾಗಿರ್ತಾರೆ. ಯಾರಿಗೆ ಅಂತ ಹೇಳಿದೆ ಭರಮಪ್ಪ ಮತ್ತು ಗೌರಮ್ಮನಿಗೆ ಇವರೊಬ್ಬರೇ ಮಗಳಾಗಿರ್ತಾರೆ. ಮತ್ತು ಇವರು ತುಂಬ ಪ್ರೀತಿಯಿಂದ ಸಾಕಿರ್ತಾರೆ ಶಿವಮ್ಮ ಅವ್ರಿಗೆ. ಅವ್ರ ಫಾದರ್ ಏನಿರ್ತಾರೆ ಅವರೆಲ್ಲ ವಿಶಸ್ನ ಫುಲ್ಫಿಲ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನಮಗೆ ಈ ಸ್ಟೋರಿಯಲ್ಲಿ ಶಿವಮ್ಮ ಅವರು ಅವರ ಚೈಲ್ಡ್ಹುಡ್ ಮತ್ತು ಅವರು ಪಾಸ್ಟನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಆ್ಯಸ್ ಎ ಚೈಲ್ಡ್ ಇದ್ದಾಗ ಶಿವಮ್ಮ ಅವರು ಲಂಚ್ ತೊಗೊಂಡು ಹೋಗ್ತಾ ಇರ್ತಾರೆ ಅವ್ರ ಫಾದರ್ಗೆ. ಅವ್ರ ಫಾದರ್ ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೋಸ್ಕರ ಲಂಚ್ ತೊಗೊಂಡು ಹೋಗ್ತಾ ಇರ್ತಾರೆ. ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತ ಹೇಳಿದರೆ ಲ್ಯಾಂಡ್ ಲಾರ್ಡ್ ಇರ್ತಾರೆ ಅಲ್ವಾ, ಅವ್ರ ಫಾರ್ಮಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ, ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೋಸ್ಕರ ಲಂಚ್ ತೊಗೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಅವರು ಕಸಿನ್ ಇರ್ತಾರೆ, ಅವ್ರ ಕಸಿನ್ ಯಾರು ಅಂದರೆ ಗರುಡ ಅಂತ ಇರ್ತಾರೆ. ಅವ್ರನ್ನ ಮೀಟ್ ಆಗ್ತಾರೆ. ಅವ್ರು ತುಂಬ ಒಳ್ಳೆ ಫ್ರೆಂಡ್ ಆಗಿಬಿಡ್ತಾರೆ, ತುಂಬ ಕ್ಲೋಸ್ ಫ್ರೆಂಡ್ ಆಗ್ತಾರೆ. ಮತ್ತು ಶಿವಮ್ಮ ಗರುಡ ಇಬ್ಬರೂ ಸಹ ತುಂಬ ಗೇಮ್ಸನ್ನ ಪ್ಲೇ ಮಾಡ್ತಾ ಇರ್ತಾರೆ. ಓಕೆ, ಜೊತೆಗೆ ಊಟ ಮಾಡ್ತಿರ್ತಾರೆ. ಓಕೆ, ಶಿವಮ್ಮ ಎಲ್ಲ ಪ್ರತಿ ಗೇಮಲ್ಲೂ ಅವರೇ ವಿನ್ ಆಗ್ತಾ ಇರ್ತಾರೆ. ಮತ್ತು ಅವ್ರು ಆಟ ಆಡ್ತಾ ಅವ್ರು ಏನು ಮಾಡ್ತಾರೆ, ಹ್ಯಾಪಿಲಿ ಮನೆಗೆ ರಿಟರ್ನ್ ಬರ್ತಾ ಇರ್ತಾರೆ.
ಸೊ ಒಂದು ದಿವಸ ಏನಾಗುತ್ತೆ ಅಂದರೆ ಶಿವಮ್ಮ ಏನು ಮಾಡ್ತಾರೆ ಅಂದರೆ ಆ ಲ್ಯಾಂಡ್ ಲಾರ್ಡ್ ಮನೇಲಿ ಇರ್ತಾರಲ್ವ, ಲಂಚ್ ತೊಗೊಂಡು ಹೋಗಿರ್ತಾರೆ ಅವ್ರ ಫಾದರ್ಗೆ. ಸೊ ಅಲ್ಲಿ ಅವರು ಬ್ಯೂಟಿಫುಲ್ ಬ್ರಾಸ್ ಕಾಲ್ಡ್ರನ್ನ ನೋಡ್ತಾರೆ, ಒಂದು ಹಿತ್ತಾಳೆ ಹಂಡೆನ ನೋಡ್ತಾರೆ. ಓಕೆ, ಸೊ ಆ ಹಂಡೆನ ನೋಡಿಬಿಟ್ಟು ಇವ್ರಿಗೆ ತುಂಬ ಇಷ್ಟ ಆಗಿಬಿಡುತ್ತೆ. ಸೊ ಅದು ಲ್ಯಾಂಡ್ ಲಾರ್ಡ್ಸ್ ಮನೇಲಿ ಇರುತ್ತೆ. ಅದನ್ನು ನೋಡಿಬಿಟ್ಟು ಇವ್ರಿಗೆ ತುಂಬ ಇಷ್ಟ ಆಗಿಬಿಡುತ್ತೆ. ಅವ್ರು ಹೋಗ್ಬಿಟ್ಟು ಅದನ್ನು ತಪ್ಕೊಂಡು ಬಿಡ್ತಾರೆ. ಓಕೆ, ಅದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದಕ್ಕೆ ಶಿ ಲೈಕ್ ಇಟ್ ಸೋ ಮಚ್, ಅದನ್ನು ತುಂಬ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಅವ್ರು ತಪ್ಕೊಂಡು ಬಿಡ್ತಾರೆ. ಇದನ್ನು ಲ್ಯಾಂಡ್ ಲಾರ್ಡ್ಸ್ ವೈಫ್ ನೋಡಿಬಿಡ್ತಾರೆ. ಸೊ ಬೇಸಿಕಲಿ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು, ಶಿವಮ್ಮ ಅವರು ಒಂದು ಲೋಯರ್ ಕ್ಯಾಸ್ಟಿಗೆ ಬಿಲಾಂಗ್ ಆಗ್ತಾರೆ. ದಲಿತ್ ಏನು ಕಮ್ಯುನಿಟಿ ಇರುತ್ತೆ, ಆ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತಾರೆ. ಸೊ ಇವಾಗ ಅವರು ಬೇಸಿಕಲಿ ಅನ್ಟಚಬಿಲಿಟಿ ಅನ್ನೋದು ಇರುತ್ತೆ ಅಲ್ವಾ. ಸೊ ಲ್ಯಾಂಡ್ ಲಾರ್ಡ್ ವೈಫ್ ಅದನ್ನು ನೋಡಿಬಿಟ್ಟು ಅವ್ರಿಗೆ ಸಿಟ್ಟಾಗ್ಬಿಡ್ತಾರೆ. ಓಕೆ, ಸಿಟ್ಟಾಗ್ಬಿಟ್ಟು ಇವಾಗ ಆಲ್ರೆಡಿ ಶಿವಮ್ಮ ಅದನ್ನು ಮುಟ್ಬಿಟ್ಟಿದ್ದಾರೆ, ಅದನ್ನು ಇವರು ವಾಪಸ್ ತೊಗೊಳ್ಳಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಡಿಮ್ಯಾಂಡ್ ಮಾಡ್ತಾರೆ, 200 ರುಪೀಸನ್ನ ಡಿಮ್ಯಾಂಡ್ ಮಾಡ್ತಾರೆ. ಬಿಕಾಸ್ ಶಿವಮ್ಮ ಅದನ್ನು ಮುಟ್ಬಿಟ್ಟಿದ್ದಾರೆ, ಅದನ್ನು ಅವ್ರ ಮನೆ ಒಳಗೆ ತೊಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು 200 ರುಪೀಸನ್ನ ಡಿಮ್ಯಾಂಡ್ ಮಾಡ್ತಾರೆ. ಸೊ ಇಲ್ಲಿ ಭರಮಪ್ಪನಿಗೆ ದುಡ್ಡು ಕೊಡೋದಕ್ಕೆ ಆಗಲ್ಲ. ಏನು ಶಿವಮ್ಮಸ್ ಫಾದರ್ ಇದ್ದಾರೆ, ಅವ್ರಿಗೆ ಅಷ್ಟು ದುಡ್ಡು ಕೊಡೋದಕ್ಕೆ ಅವ್ರ ಹತ್ರ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅವರು ದುಡ್ಡು ಕೊಡೋದಕ್ಕಾಗಲ್ಲ ಅಂದರೆ ಏನಾಯಿತು, ಅವರು ಜೀತದ ಆಳು ಅಂದರೆ ಬಾಂಡೆಡ್ ಲೇಬರ್ ಆಗಿ ನಿಮ್ಮ ಮನೇಲಿ ಕೆಲಸ ಮಾಡ್ತೀನಿ ಅಂತ ಅವರು ಇಲ್ಲಿ ಹೇಳ್ತಾರೆ. ಓಕೆ, ಒಂದು ಕಂಡೀಷನ್, ಎಷ್ಟು ವರ್ಷದವರೆಗೂ ನಾವು ಕೆಲಸ ಮಾಡ್ತೀವಿ ಅಂತ ಒಂದು ಬಾಂಡೆಡ್ ಲೇಬರ್ ರೀತಿ ಅವ್ರು ಕೆಲಸ ಮಾಡ್ತಾರೆ. ಇವಾಗ ಅವರು ಹ್ಯಾಪಿ ಆಗ್ತಾರೆ, ಯಾಕಂದರೆ ಅವಳ ಮಗಳಿಗೆ ಏನು ಅಂದರೆ ಅದು ಕಾಲ್ಡ್ರನ್ ತುಂಬ ಇಷ್ಟ ಆಗಿರುತ್ತೆ. ಅದಕ್ಕೋಸ್ಕರ ಆ ಕಾಲ್ಡ್ರನನ್ನು ಮಗಳಿಗೆ ಕೊಡ್ತಾರಲ್ವ, ಅದಕ್ಕೆ ಇವ್ರಿಗೂ ಖುಷಿ ಆಗುತ್ತೆ. ಲೈಕ್ ಅವ್ರ ಮಗಳು ವಿಶನ್ನು ಫುಲ್ಫಿಲ್ ಮಾಡಿದ್ದಾರೆ ಅಂತ ಇವ್ರಿಗೆ ಖುಷಿ ಆಗುತ್ತೆ. ನೆಕ್ಸ್ಟ್ ಒಂದು ಇನ್ಸಿಡೆಂಟ್ ಆಗುತ್ತೆ. ಲೈಕ್ ವೈಲ್ ವರ್ಕಿಂಗ್, ಭರಮಪ್ಪ ಏನಿರ್ತಾರೆ ಕೆಲಸ ಮಾಡಬೇಕಾದ್ರೆ ಟ್ಯಾಮರಿಂಡ್ ಟ್ರೀ ಇರುತ್ತೆ, ಅದರಿಂದ ಬಿದ್ದುಬಿಟ್ಟು ಅವರು ಸತ್ತು ಹೋಗಿಬಿಡ್ತಾರೆ. ಓಕೆ, ಸೊ ಶಿವಮ್ಮ ಏನು ಮಾಡ್ತಾರೆ, ತುಂಬ ಸ್ಯಾಡ್ ಫೀಲ್ ಆಗ್ತಾರೆ ಅವರು. ಮತ್ತು ಏನು ಮಾಡ್ತಾರೆ, ಶಿವಮ್ಮ ಬಿಲೀವ್ ಮಾಡ್ತಾರೆ ಅವ್ರ ಫಾದರ್ ಸೋಲ್ ಏನಿದೆ, ಅವ್ರ ಆತ್ಮ ಏನಿದೆ, ಅವ್ರ ತಂದೆ ಆತ್ಮ, ಇದು ಕಾಲ್ಡ್ರನ್ ಅಂತ ಏನಿದೆ ಅದರಲ್ಲಿ ಇರುತ್ತೆ ಅಂತ ಇಲ್ಲಿ ಅವರು ಬಿಲೀವ್ ಮಾಡ್ತಾರೆ. ಅಂದರೆ ಆ ಕಾಲ್ಡ್ರನ್ನಿಂದ ಏನಿದೆ ಅಂದರೆ ಅವ್ರ ಫಾದರ್ ಮೆಮೊರೀಸ್ ಅಸೋಸಿಯೇಟ್ ಆಗಿದೆ. ಅದಕ್ಕೆ ಅವರು ಇನ್ನೂ ತುಂಬ ಅಟ್ಯಾಚ್ ಆಗ್ತಾರೆ ಅದಕ್ಕೆ, ಆ ಕಾಲ್ಡ್ರನಿಗೆ ಇವರು ತುಂಬ ಇನ್ನೂ ಅಟ್ಯಾಚ್ಮೆಂಟ್ ಬೆಳೆಸ್ಕೊತಾರೆ ಅನ್ನೋದು ನೋಡ್ಬೋದು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸ್ವಲ್ಪ ಟೈಮ್ ಆದಮೇಲೆ ಶಿವಮ್ಮಸ್ ಮದರು ಸಹ ಅವ್ರೇನಾಗ್ತಾರೆ, ಅವರು ತೀರ್ಕೊಂಡ್ಬಿಡ್ತಾರೆ, ಅವರು ಸತ್ತೋಗ್ಬಿಡ್ತಾರೆ. ಸೊ ಇವಾಗ ಇರೋದು ಅವ್ರಿಗೆ ನೋಡ್ಕೊಳ್ಳೋದಕ್ಕೆ ಯಾರು ಅಂತ ಹೇಳಿದ್ರೆ ಗರುಡ ಇರ್ತಾರೆ, ದಟ್ ಈಸ್ ಹರ್ ಕಸಿನ್. ಸೊ ಅವ್ರು ನೋಡ್ಕೊತಾರೆ. ಮತ್ತು ಲೇಟರ್ ಏನು ಮಾಡ್ತಾರೆ, ಅವ್ರ ಮದುವೆನೂ ಸಹ ಮಾಡ್ತಾರೆ. ಅವ್ರ ಕಸಿನ್ ಏನು ಗರುಡ ಇರ್ತಾರೆ, ಅವರು ಅವ್ರ ಮದುವೆ ಅರೇಂಜ್ಮೆಂಟು ಸಹ ಮಾಡ್ತಾರೆ. ಸೊ ಇಲ್ಲಿ ಶಿವಮ್ಮ ಹಸ್ಬೆಂಡ್ ಏನಿರ್ತಾರೆ ತುಂಬ ಲೇಝಿ ಆಗಿರ್ತಾನೆ, ಅವ್ನು ಕೆಲಸನೇ ಮಾಡ್ತಾ ಇರಲ್ಲ, ಬರೀ ಟೈಮ್ ಏನು ಮಾಡ್ತಾನೆ ಫ್ಲರ್ಟಿಂಗು ಅದು ಇದು ಅಂತ ಟೈಮ್ ವೇಸ್ಟ್ ಮಾಡ್ಕೊತಾ ಇರ್ತಾನೆ, ಮತ್ತು ಕೆಲಸ ಅಂತ ಅವ್ನು ಮಾಡೋದೇ ಇಲ್ಲ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಇವರೇ ಇವಾಗ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಶಿವಮ್ಮ, ಯಾಕಂದರೆ ಅವರಿಬ್ಬರು ಮಕ್ಕಳನ್ನ ಸಾಕಬೇಕಾಗಿರತ್ತೆ, ಅದಕ್ಕೆ ಅವರು ಕೆಲಸನ ಮಾಡಬೇಕಾಗತ್ತೆ. ಸೊ ಅವ್ರ ಮಗ ಏನಿರ್ತಾನೆ, ಶಿವಮ್ಮ ಅವ್ರ ಮಗ ಇರ್ತಾನೆ ಸಂಜೀವ ಅಂತ, ಅವ್ನು ತುಂಬ ಇಂಟೆಲಿಜೆಂಟ್ ಇರ್ತಾನೆ. ಅದಕ್ಕೆ ಅವ್ರ ಟೀಚರು ಹೇಳ್ತಾರೆ, ಇವನು ತುಂಬ ಇಂಟೆಲಿಜೆಂಟ್ ಇದ್ದಾನೆ, ಇವನಿಗೆ ತುಂಬ ಮುಂದೆ ಓದಿಸು ಅಂತ ಹೇಳ್ತಾರೆ. ಸೊ ಶಿವಮ್ಮ ಅದಕ್ಕೋಸ್ಕರ ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಸೊ ಅವ್ನ ಫ್ಯೂಚರ್ ಚೆನ್ನಾಗಾಗಲಿ ಅಂತ ತುಂಬ ಕಷ್ಟಪಟ್ಟು ಅವ್ರ ಮಗನ ಅವರು ಓದಿಸ್ತಾರೆ. ಸೊ ನೆಕ್ಸ್ಟು ಅವರು ಶಿವಮ್ಮ ಅವ್ರು ಸಂಜೀವ ಏನೋ ಅವ್ರ ಮಗ ಇರ್ತಾರೆ, ಒಂದು ಒಳ್ಳೆ ಸ್ಕೂಲಿಗೆ ಹಾಕ್ತಾರೆ. ಗರುಡ ಅವ್ರ ಕಸಿನ್ ಹೆಲ್ಪ್ ತೊಗೊಂಡು ಒಂದು ಒಳ್ಳೆ ಶಾಲೆಗೆ ಸೇರಿಸ್ತಾರೆ. ಮತ್ತು ಅವರು ಡೇ ಆ್ಯಂಡ್ ನೈಟ್ ಎಲ್ಲ ಕೆಲಸ ಮಾಡ್ತಾರೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಅವ್ರ ಮಗನ ಎಜುಕೇಷನಿಗೋಸ್ಕರ ತುಂಬ ಕಷ್ಟಪಟ್ಟು ಹಣನ ಸಂಪಾದನೆ ಮಾಡ್ತಾರೆ. ಸೊ ಇಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನೋದು ನೋಡ್ಬೋದು. ಅವ್ರ ಹಸ್ಬೆಂಡ್ ಏನಿರ್ತಾರೆ ಕುಡ್ಕೊಂಡು ಬಂದು ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ. ಅವ್ರು ಶಿವಮ್ಮನ ಹೊಡೆಯೋದು ಬಡಿಯೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಎಷ್ಟೋ ಸರಿ ಶಿವಮ್ಮ ಏನೋ ಊಟ ಮಾಡ್ದೇ ಹಾಗೆ ಮಲ್ಕೊಂಡಿರ್ತಾರೆ, ಪೀಸ್ ಅಂದರೆ ಜಗಳ ಆಡೋದಿಲ್ಲ ಅಷ್ಟೊಂದು. ಸೊ ತುಂಬ ಹಸ್ಬೆಂಡ್ ಏನಿರ್ತಾರೆ ಅಂತ ತುಂಬ ಟಾರ್ಚರ್ ಕೊಡೋದು ಆ ರೀತಿ ಮಾಡ್ತಾ ಇರ್ತಾರೆ ಅನ್ನೋದು ನೋಡ್ಬೋದು. ನೆಕ್ಸ್ಟ್ ಒನ್ ಡೇ ಏನಾಗುತ್ತೆ ಅಂದರೆ ಅವ್ರ ಹಸ್ಬೆಂಡ್ ಏನು ಮಾಡ್ತಾರೆ ಅಂದರೆ ಪ್ರೀಷಿಯಸ್ ಕಾಲ್ಡ್ರನ್ ಏನಿದೆ, ಹಣಕ್ಕೋಸ್ಕರ ಹಣದ ಆಸೆಯಿಂದ ಅದನ್ನು ಮಾರಬೇಕು ಅಂತ ಅವರು ತೊಗೊಳೋದಕ್ಕೆ ಬರ್ತಾರೆ. ಶಿವಮ್ಮ ಅದನ್ನು ನೋಡ್ಬಿಟ್ಟು ತುಂಬ ಫ್ಯೂರಿಯಸ್, ತುಂಬ ಆ್ಯಂಗ್ರಿ ಆಗಿಬಿಡ್ತಾರೆ, ತುಂಬ ಸಿಟ್ಟಾಗಿಬಿಡ್ತಾರೆ. ಸೊ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸಿಕಲ್ ಇರುತ್ತೆ. ಸಿಕಲ್ ಅಂತ ಹೇಳಿದರೆ ಈ ಕಲ್ಚರಲ್ಲಿ ಈ ಗ್ರಾಸನ್ನು ಕಟ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ, ಆ ಥರ ಟೂಲ್ ಅದು. ಓಕೆ, ಅದನ್ನು ತೊಗೊಂಡ್ಬಿಟ್ಟು ಕಳ್ಳರನ್ನ ಮುಟ್ಟಿದ್ಬಿಟ್ರೆ ನನಗೆ ಏನಿಲ್ಲ ಹೊಡೆದ್ಬಿಡ್ತೀನಿ ಅಂತ ಅವರು ಎದುರಿಸ್ಬಿಡ್ತಾರೆ. ಸಿಕಲ್ ತೊಗೊಂಡು ಅವ್ರ ಹಸ್ಬೆಂಡಿಗೆ ಎದುರಿಸ್ಬಿಡ್ತಾರೆ. ಅವರು ಪ್ರೊಟೆಕ್ಟ್ ಮಾಡ್ತಾರೆ ಕಾಲ್ಡ್ರನ್ನ. ಓಕೆ, ಅವ್ರ ಹಸ್ಬೆಂಡ್ ಅವರು ಈ ಥರ ಸಿಟ್ಟಾಗ್ತಿರೋದನ್ನ ಫಸ್ಟ್ ಟೈಮ್ ನೋಡ್ತಾರೆ. ಅವ್ರಿಗೆ ಹೆದರಿಕೆ ಆಗಿಬಿಡುತ್ತೆ. ಸೊ ಅದಕ್ಕೆ ಅವ್ರ ಹಸ್ಬೆಂಡ್ ಅಲ್ಲಿಂದ ಹೋಗಿಬಿಡ್ತಾರೆ. ಸೊ ಶಿವಮ್ಮ ಹ್ಯಾಡ್ ನೆವರ್ ಶೋನ್ ಸಚ್ ಆ್ಯಂಗರ್ ಬಿಫೋರ್. ಮೊದಲು ಈ ರೀತಿ ಯಾವಾಗಲೂ ಅವ್ರು ಸಿಟ್ಟಾಗಿಲ್ಲ. ಸೊ ಫಸ್ಟ್ ಟೈಮ್ ಅವ್ರ ಹಸ್ಬೆಂಡ್ ಕಾಲ್ಡ್ರನ್ನ ಮಾರೋದಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಅವ್ರು ತುಂಬ ಸಿಟ್ಟನ್ನು ತೋರಿಸ್ತಾರೆ ಅನ್ನೋದು ನೋಡ್ಬೋದು. ಇದರಿಂದ ಗೊತ್ತಾಗುತ್ತೆ ಅವ್ರು ಎಷ್ಟು ಕಾಲ್ಡ್ರನ್ಗೆ ಅಟ್ಯಾಚ್ಮೆಂಟ್ ಇದೆ ಅನ್ನೋದು, ಮತ್ತು ಎಷ್ಟೊಂದು ಅವ್ರು ಇಂಪಾರ್ಟೆನ್ಸನ್ನು ಕೊಡ್ತಾರೆ ಅನ್ನೋದು ಇದರಿಂದ ಈ ಇನ್ಸಿಡೆಂಟಿಂದ ನಮಗೆ ಗೊತ್ತಾಗುತ್ತೆ.
ಸೊ ನೆಕ್ಸ್ಟು ಒನ್ ಡೇ ಏನಾಗುತ್ತೆ ಅಂದರೆ, ಏನು ಅವ್ರ ಡಾಟರ್ ಇರ್ತಾರೆ ಗಂಗವ್ವ ಕೇಳ್ತಾರೆ, ಯಾಕೆ ನಿಮಗೆ ಈ ಕಾಲ್ಡ್ರನ್ ಅಂದರೆ ಅಷ್ಟು ಸ್ಪೆಷಲ್ಲು ಅಂತ ಕೇಳಿದಾಗ ಶಿವಮ್ಮ ಹೇಳ್ತಾರೆ, ಇಟ್ ಈಸ್ ಲೈಕ್ ಹರ್ ಪೇರೆಂಟ್ಸ್. ಇದು ಇವಾಗ ಅವ್ರ ಪೇರೆಂಟ್ಸ್ ಇಲ್ಲ ಅಂತ ಹೇಳಿದ್ರು, ಅವ್ರ ಪೇರೆಂಟ್ಸ್ ಮೆಮೊರಿನ ಈ ಕಾಲ್ಡ್ರನ್ ಮೂಲಕ ಅವರು ಅಸೋಸಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಏನಂತ ಹೇಳಿದ್ರೆ ಅದೊಂಥರ ಅವರಿಗೆ ಲವ್ ಆ್ಯಂಡ್ ಕಂಫರ್ಟ್ ಕೊಡುತ್ತೆ, ಮತ್ತು ಅವರಿಗೆ ಸ್ಟ್ರೆಂತ್ ಕೊಡುತ್ತೆ. ವೆನ್ ಎವರ್ ಶಿ ಫೆಲ್ಟ್ ಸ್ಯಾಡ್, ಅವ್ರಿಗೆ ಯಾವಾಗಾದರೂ ನಿರಾಸೆ ಆದಾಗ ಅಥವಾ ಸ್ಯಾಡ್ ಆದಾಗ ಆ ಕಾಲ್ಡ್ರನ್ನ ನೋಡಿದಾಗ ಅವ್ರ ಪೇರೆಂಟ್ಸ್ ನೆನಪಾಗ್ತಾರೆ. ಅವ್ರ ಪೇರೆಂಟ್ಸೇ ಜೊತೆಲಿದ್ದಾರೇನೋ ಆ ರೀತಿ ಅವರಿಗೆ ಫೀಲ್ ಆಗ್ತಾ ಇರುತ್ತೆ ಅಂತ ಅವರು ಹೇಳ್ತಾರೆ. ಮತ್ತು ಇಲ್ಲಿ ಅವರು ಹೇಳ್ತಾರೆ, ಶಿವಮ್ಮ ಹೇಳ್ತಾರೆ, ಕಾಲ್ಡ್ರನ್ ಏನಿದೆ ಅದು ಬ್ಲೆಸ್ಸಿಂಗ್ಸ್ ಇದೆ, ಅವ್ರ ಪೇರೆಂಟ್ಸಿನ ಬ್ಲೆಸ್ಸಿಂಗ್ ಆಗಿದೆ. ಮತ್ತು ಅವರು ಅದು ಅವರಿಗೆ ಒಂದು ರೀತಿ ಶಕ್ತಿ ತುಂಬುತ್ತೆ, ಅಂದರೆ ಸ್ಟ್ರೆಂತನ್ನು ನೀಡುತ್ತೆ. ಅಂದರೆ ಲೋನ್ಲಿನೆಸ್ ಅಥವಾ ಸಫರಿಂಗ್ ಹಾರ್ಡ್ಶಿಪ್ಪನ್ನು ಫೇಸ್ ಮಾಡೋದಕ್ಕೆ ಅವರಿಗೆ ಏನೋ ಒಂಥರ ಒಂದು ಧೈರ್ಯ ಸಿಗುತ್ತೆ ಅಂತ ಇಲ್ಲಿ ಅವರು ಹೇಳ್ತಾರೆ. ನೆಕ್ಸ್ಟು ಸಂಜೀವ ಏನು ಮಾಡ್ತಾರೆ ಅಂದರೆ, ಎಜುಕೇಷನ್ನ ಕಂಪ್ಲೀಟ್ ಮಾಡ್ತಾನೆ, ಒಂದು ಒಳ್ಳೆ ಜಾಬ್ ತೊಗೊಳ್ತಾನೆ, ಮದುವೆನೂ ಆಗ್ತಾನೆ. ಸೊ ಬಿಫೋರ್ ಲಿವಿಂಗ್, ಓಕೆ, ಹೊರಗಡೆ ಹೋಗೋಕ್ಕಿಂತ ಮುಂಚೆ ಅವನೇನು ಮಾಡ್ತಾನೆ ಅಂದರೆ, ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಹೇಳ್ತಾನೆ. ಸೊ ಅವ್ರ ಮನೆ ಅವ್ರ ಮದರ್ಗೋಸ್ಕರ, ಏನು ಶಿವಮ್ಮ ಇರ್ತಾರೆ ಅವರಿಗೋಸ್ಕರ ಪ್ರತಿ ಮಂತ್ ಹಣನ ಕಳಿಸ್ತೀನಿ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಹೇಳ್ತಾರೆ, ನೀನು ಏನು ಕಷ್ಟಪಡಬೇಡ, ಯಾವುದೇ ರೀತಿ ಲೇಬರ್ ಕೆಲಸ ಮಾಡಬೇಡ, ಸೊ ನಾನು ಪ್ರತಿ ತಿಂಗಳು ನಿನಗೆ ದುಡ್ಡನ್ನ ಕಳಿಸ್ತೀನಿ, ನೀನು ಆರಾಮಾಗಿರು ಅಂತ ಹೇಳಿ ಅವ್ರ ಮಗ ಈ ರೀತಿ ಹೇಳಿ ಹೋಗ್ತಾರೆ. ಸೊ ಏನು ಶಿವಮ್ಮ ಏನಿರ್ತಾರೆ, ಅವ್ರ ಮಗ ಕಳಿಸಿರುವಂಥ ದುಡ್ಡನ್ನು ಸ್ಪೆಂಡೇ ಮಾಡಿರಲ್ಲ, ಓಕೆ, ಅವ್ರು ಖರ್ಚೇ ಮಾಡಿರಲ್ಲ. ಎಲ್ಲ ಅಮೌಂಟನ್ನು ಏನು ಮಾಡಿರ್ತಾರೆ, ಅವರು ಒಂದು ಟ್ರಂಕಲ್ಲಿ ಸೇವ್ ಮಾಡ್ಕೊಂಡು ಇಟ್ಟಿರ್ತಾರೆ. ಓಕೆ, ಸ್ವಲ್ಪ ದಿನಗಳಾದಮೇಲೆ ಶಿವಮ್ಮ ತುಂಬ ಸೀರಿಯಸ್ಲಿ ಇಲ್ಲಾಗ್ಬಿಡ್ತಾರೆ. ಅಂದರೆ ತುಂಬ ಅನಾರೋಗ್ಯ, ಅಂದರೆ ಆರೋಗ್ಯ ಸಮಸ್ಯೆ ಆಗಿಬಿಡುತ್ತೆ ಅವರಿಗೆ. ಮತ್ತು ಅವ್ರ ಸನ್ ಆ್ಯಂಡ್ ಡಾಟರ್ ಕೇಮ್ ಟು ಹರ್, ಅವ್ರು ಬರ್ತಾರೆ, ಅಂದರೆ ಸಿಟಿಗೆ ಕರ್ಕೊಂಡು ಹೋಗಿ ಒಂದು ಒಳ್ಳೆ ಟ್ರೀಟ್ಮೆಂಟನ್ನು ಕೊಡ್ಸೋಣ ಅಂತ ಮಗನೂ ಮಗಳೂ ಬರ್ತಾರೆ. ಬಟ್ ಏನು ಸಂಜೀವಾಸ್ ವೈಫು ಸಹ ಬಂದಿರ್ತಾರೆ. ಅವಳು ತುಂಬ ಅಡ್ಮೈರ್ ಮಾಡ್ತಾಳೆ ಒಂದು ಓಲ್ಡ್ ಬ್ರಾಸ್ ಕಾಲ್ಡ್ರನ್ ಏನಿರುತ್ತೆ, ಅದು ಏನು ಸಂಜೀವಾಸ್ ವೈಫ್ ಇರ್ತಾಳೆ ಜಯಶ್ರೀ, ಅವಳಿಗೆ ಅದು ತುಂಬ ಇಷ್ಟ ಆಗಿಬಿಡುತ್ತೆ. ಅವಳು ಹೇಳ್ತಾಳೆ, ಅದನ್ನು ನಾನು ಪೇಂಟ್ ಮಾಡಬೇಕು, ಒಂದು ಡೆಕೋರೇಟಿವ್ ಐಟಮ್ ಆಗಿ ನಮ್ಮ ಮನೇಲಿ ಇಟ್ಕೊಳ್ಬೋದಲ್ವಾ, ತುಂಬ ಚೆನ್ನಾಗಿದೆ ಅಂತ ಇಲ್ಲಿ ಅವ್ರ ಹೆಂಡತಿ ಏನು ಸಂಜೀವ ಇರ್ತಾರೆ, ಏನು ಅವರಿಗೆ ಹೇಳ್ತಾರೆ. ಸಂಜೀವ ರಿಫ್ಯೂಸ್ ಮಾಡ್ತಾನೆ, ಇಲ್ಲ ಬೇಡ ಅಂತ ಹೇಳ್ತಾನೆ. ಬಿಕಾಸ್ ಅದು ಕಾಲ್ಡ್ರನ್ ಏನಿದೆ ತುಂಬ ಸ್ಪೆಷಲ್ ಇದೆ ಅವ್ರ ಮದರಿಗೆ, ಅದನ್ನು ತೊಗೊಂಡು ಹೋಗೋದು ಬೇಡ ಅಂತ ಇಲ್ಲಿ ಹೇಳ್ತಾರೆ. ಬಟ್ ಜಯಶ್ರೀ ಇನ್ಸಿಸ್ಟ್ ಮಾಡ್ತಾರೆ, ಸೊ ಇಟ್ ಈಸ್ ಓಲ್ಡ್ ವೆಸಲ್, ಅದು ತುಂಬ ಹಳೇದಲ್ವ, ಅವ್ರು ಏನು ಮಾಡ್ತಾರೆ ಅದು ತೊಗೊಂಡು ಅಂತ ಹೇಳಿದಾಗ ಸಂಜೀವ ಹೇಳ್ತಾನೆ, ಅದು ತುಂಬ ಸ್ಪೆಷಲ್ ಆಗಿರುತ್ತೆ ಅವ್ರ ಮದರ್ಗೆ ಅಂತ. ಸೊ ಸಂಜೀವ ಅರ್ಥ ಮಾಡಿಸ್ತಾರೆ ಅವ್ರ ವೈಫಿಗೆ, ಏನು ಕಾಲ್ಡ್ರನ್ ಏನಿದೆ ತುಂಬ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ ಅವ್ರ ಮದರ್ಗೆ, ಬಿಕಾಸ್ ಅವ್ರ ಪೇರೆಂಟ್ಸ್ ಅವರಿಗೆ ಕೊಟ್ಟಿರೋದು ಅಂತ ಸಂಜೀವ ಜಯಶ್ರೀಗೆ ಅರ್ಥ ಮಾಡಿಸ್ತಾರೆ. ಸೊ ನೆಕ್ಸ್ಟ್ ಮಾರ್ನಿಂಗ್ ಏನಾಗುತ್ತೆ ಅಂದರೆ, ಶಿವಮ್ಮ ಮಿಸ್ಸಿಂಗ್ ಇರ್ತಾರೆ, ಕಾಣಿಸ್ತಾ ಇರಲ್ಲ. ಸೊ ಎಲ್ಲರೂ ಅವ್ರನ್ನ ಹುಡುಕ್ತಾರೆ. ಸೊ ಹುಡುಕಿದಾಗ ಎಲ್ಲಿರ್ತಾರೆ ಅಂತ ಹೇಳಿದರೆ, ಅವರು ಕಿಚನ್ ಇರುತ್ತೆ, ಅಲ್ಲಿ ಇರ್ತಾರೆ. ಓಕೆ, ಪೀಸ್ಫುಲಿ ಸಿಟ್ಟಿಂಗ್, ಅವರು ಕಿಚನಲ್ಲಿ ಕುತ್ಕೊಂಡಿರ್ತಾರೆ, ಹಗ್ಗಿಂಗ್ ದ ಕಾಲ್ಡ್ರನ್. ಸೊ ಕಾಲ್ಡ್ರನ್ ಏನಿರುತ್ತೆ ಅದನ್ನು ತಪ್ಕೊಂಡು ಕುತ್ಕೊಂಡು ಬಿಟ್ಟಿರ್ತಾರೆ. ಸೊ ಅಲ್ಲೇ ಅದನ್ನು ತಪ್ಕೊಂಡು ಹಾಗೆ ಕುತ್ಕೊಂಡು ಅವರು ಅಲ್ಲೇ ತೀರ್ ಹೋಗಿಬಿಟ್ಟಿರ್ತಾರೆ. ಶಿ ಹ್ಯಾಸ್ ಬೀನ್ ಪಾಸ್ಟ್ ಅವೇ, ಓಕೆ, ಅಲ್ಲೇ ಸತ್ತು ಹೋಗಿಬಿಟ್ಟಿರ್ತಾರೆ ಅನ್ನೋದನ್ನು ನೋಡ್ಬೋದು. ನೆಕ್ಸ್ಟು ಗರುಡ ಏನು ಮಾಡ್ತಾರೆ, ಅವ್ರ ಕಸಿನ್ ಇರ್ತಾರಲ್ವ, ಅವ್ರು ಏನು ಮಾಡ್ತಾರೆ, ಶಿವಮ್ಮ ಟ್ರಂಕ್ನ ಓಪನ್ ಮಾಡಿ ನೋಡ್ತಾರೆ. ಅಲ್ಲಿ ಬಹಳಷ್ಟು ದುಡ್ಡನ್ನ ಅವರು ಸೇವ್ ಮಾಡಿ ಇಟ್ಟಿರ್ತಾರೆ. ಏನು ಅವ್ರ ಮಗ ಸಂಜೀವ ಕೊಟ್ಟಿರುವಂಥ ಹಣ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಶಿ ಹ್ಯಾಸ್ ನಾಟ್ ಸ್ಪೆಂಟ್ ಅ ಸಿಂಗಲ್ ರುಪಿ, ಅದರಲ್ಲಿ 1 ರೂಪಾಯಿನೂ ಸಹ ಅವರು ಖರ್ಚು ಮಾಡಿರಲ್ಲ. ಸೊ ಆ ದುಡ್ಡೆಲ್ಲ ಯಾಕೆ ಸೇವ್ ಮಾಡಿರ್ತಾರೆ ಅಂತ ಹೇಳಿದರೆ, ಅವರು ಫ್ಯೂನರಲ್ ಏನು ಅಂತ್ಯಕ್ರಿಯೆಗೆ ಯೂಸ್ ಆಗುತ್ತೆ ಅಂತ ಅವರು ಅದನ್ನು ಸೇವ್ ಮಾಡಿ ಇಟ್ಟಿರ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಅವ್ರ ಮಗನಿಗೆ ರಿಯಲೈಸ್ ಆಗುತ್ತೆ, ಸಂಜೀವನ್ಗೆ ರಿಯಲೈಸ್ ಆಗುತ್ತೆ. ಸೊ ಮದರ್ಸ್ ಏನಿದೆ, ಡೀಪ್ ಲವ್ ಆ್ಯಂಡ್ ಸ್ಯಾಕ್ರಿಫೈಸ್ ಕ್ಯಾರಿಡ್ ವಿತ್ ಗಿಲ್ಟ್. ಓಕೆ, ಎಷ್ಟು ಒಂದು ತಾಯಿ ಅನ್ನೋದು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ, ಎಷ್ಟೊಂದು ಕಷ್ಟಪಟ್ಟು ಸಾಕಿರ್ತಾರೆ ಅನ್ನೋದು ಇಲ್ಲಿ ಸಂಜೀವ ಏನಿರ್ತಾರೆ ಅವ್ರ ಮಗನಿಗೆ ಇದು ಅರ್ಥ ಆಗ್ತಾ ಹೋಗುತ್ತೆ ಅನ್ನೋದು ನೋಡ್ಬೋದು. ಸೊ ಸ್ಟೋರಿ ಎಂಡಿಂಗ್ನಲ್ಲಿ ನಾವು ನೋಡ್ಬೋದು, ಕಲ್ಡ್ರನ್ ಏನಿದೆ ಅದು ಏನೋ ಒಂದು ಕಲ್ಡ್ರನ್ ಅನ್ನೋಂಥದ್ದು ಏನಿದೆ, ಒಂದು ವೆಸಲ್ ಅನ್ನೋದೇನಿದೆ, ಅದು ನಾಟ್ ಜಸ್ಟ್ ಎ ವೆಸಲ್ ಇಲ್ಲ, ಅದು ಒಂದು ಸಿಂಬಲ್ ಆಗಿದೆ. ಏನು ಅಂತ ಹೇಳಿದ್ರೆ, ಶಿವಮ್ಮಸ್ ಪೇರೆಂಟ್ಸ್ ಮೆಮೊರೀಸ್ ಅಸೋಸಿಯೇಟ್ ಆಗಿದೆ. ಲವ್, ಮೆಮೊರೀಸ್, ಸ್ಯಾಕ್ರಿಫೈಸಸ್ ಮತ್ತು ಎಮೋಷ್ನಲ್ ಸ್ಟ್ರೆಂತನ್ನು ಶಿವಮ್ಮನಿಗೆ ಅದು ಕಾಲ್ಡ್ರನ್ ಅನ್ನೋದು ಕೊಡ್ತಾ ಇರುತ್ತೆ ಅನ್ನೋದು ಇಲ್ಲಿ ನೋಡ್ಬೋದು. ಇದು ಟೀಚ್ ಮಾಡುತ್ತೆ, ಏನಂದರೆ ಇದು ಒಂದು ಪಾಠನ ಕಲಿಸುತ್ತೆ, ಅಂದರೆ ವ್ಯಾಲ್ಯೂ ಆಫ್ ಆ ಪೇರೆಂಟ್ಸ್ ಅನ್ನೋದು, ಎಮೋಷನ್ಸ್ ಆ್ಯಂಡ್ ಸೆಂಟಿಮೆಂಟಲ್ ವ್ಯಾಲ್ಯೂಸ್ ಆಫ್ ಫ್ಯಾಮಿಲಿ ಅನ್ನೋದು ಈ ಸ್ಟೋರಿ ಮೂಲಕ ನಾವು ತಿಳ್ಕೊಳ್ಬೋದು. ಫೈನಲಿ ನಾವು ಸ್ಟೋರಿನ ಕನ್ಕ್ಲೂಡ್ ಮಾಡ್ಬೋದು. ಸೊ ಮದರ್ಸ್ ಕಲ್ಡ್ರನ್ ಅನ್ನುವಂಥ ಸ್ಟೋರಿ ಏನಿದೆ, ಹಾರ್ಟ್ ಟಚಿಂಗ್ ಸ್ಟೋರಿ ಆಗಿದೆ.
ಓಕೆ. ಸೊ ಒಂದು ಆಬ್ಜೆಕ್ಟ್ ಯಾವ ರೀತಿ ಒಂದು ಎಮೋಷ್ನಲ್ ವ್ಯಾಲ್ಯೂ ಇರುತ್ತೆ ಅನ್ನೋದು ಇಲ್ಲಿ ತೋರಿಸಿದ್ದಾರೆ. ಸೊ ಎಸ್ಪೆಷಲಿ ಏನು ಈ ಕ್ಯಾರೆಕ್ಟರ್ ಏನಿದೆ ಶಿವಮ್ಮ ಅನ್ನೋರು, ಸೊ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಅವರು. ಏನು ಅಂತ ಹೇಳಿದ್ರೆ ಆ ಬ್ರಾಸ್ ಕಾಲ್ಡ್ರನ್ ಅನ್ನೋದೇನಿದೆ ರೆಪ್ರೆಸೆಂಟ್ ಮಾಡುತ್ತೆ ಲವ್ ಆಫ್ ಹರ್ ಪೇರೆಂಟ್ಸ್, ಚೆರಿಷ್ಡ್ ಮೆಮೊರೀಸ್, ಸ್ಯಾಕ್ರಿಫೈಸ್, ಇನ್ನರ್ ಸ್ಟ್ರೆಂತ್. ಸೊ ಎಷ್ಟು ಡೀಪ್ಲಿ ಅವರು ಅಟ್ಯಾಚ್ಮೆಂಟನ್ನು ಮಾಡ್ಕೊಂಡಿರ್ತಾರೆ ಆ ಕಾಲ್ಡ್ರನ್ ಜೊತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಡಿಸ್ಪೈಟ್ ಆಫ್ ಪಾವರ್ಟಿ, ಹಾರ್ಡ್ಶಿಪ್, ಲೋನ್ಲಿನೆಸ್, ಶಿ ನೆವರ್ ಗಿವ್ ಅಪ್. ಸೊ ಎಷ್ಟೇ ಕಷ್ಟ ಇದ್ರೂ ಸಹ ಅವರು ಗಿವ್ ಅಪ್ ಮಾಡಲ್ಲ. ಅಂದರೆ ಕಷ್ಟಪಟ್ಟು ಅವ್ರ ಮಕ್ಕಳನ್ನ ಸಾಕ್ತಾರೆ ಅನ್ನೋದು ನೋಡ್ಬೋದು. ಡೊಮೆಸ್ಟಿಕ್ ವೈಲೆನ್ಸನ್ನು ಫೇಸ್ ಮಾಡ್ತಾರೆ, ಅಬ್ಯೂಸ್ಮೆಂಟನ್ನು ಫೇಸ್ ಮಾಡ್ತಾರೆ. ಎಲ್ಲದನ್ನು ಫೇಸ್ ಮಾಡಿ ಅವರು ಅಂದರೆ ಸೋಲನ್ನು ಒಪ್ಕೊಳ್ಳೋದಿಲ್ಲ, ಒಂದು ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ನ ಕೊಡ್ತಾರೆ ಅನ್ನೋದು ನೋಡ್ಬೋದು. ತುಂಬ ಎಮೋಷ್ನಲಿ ಕನೆಕ್ಟೆಡ್ ಆಗಿರುತ್ತೆ ಅದು ಫ್ಯಾಮಿಲಿಗೆ ಅನ್ನೋದು ನೋಡ್ಬೋದು ಆ ಕಲ್ಡ್ರನ್ ಅನ್ನೋದು. ಸೊ ಇಲ್ಲಿ ಸ್ಟೋರಿ ಎಂಡ್ ಆಗುತ್ತೆ. ಶಿವಮ್ಮ ಏನಿರ್ತಾರೆ ಪೀಸ್ಫುಲಿ ಅವ್ರ ಡೆತ್ ಆಗುತ್ತೆ ಅನ್ನೋದು ನೋಡ್ಬೋದು. ಎಂಬ್ರೇಸಿಂಗ್ ದ ಕಲ್ಡ್ರನ್ನ ತಪ್ಪಿಕೊಂಡೆ ಅವರು ಸತ್ತೋಗ್ಬಿಡ್ತಾರೆ ಅನ್ನೋದು ನೋಡ್ಬೋದು. ಸೊ ಇಲ್ಲಿ ನಮಗೆ ರೀಡರ್ಸ್ಗೆ ಏನು ರಿಮೈಂಡ್ ಮಾಡುತ್ತೆ ಟು ರೆಸ್ಪೆಕ್ಟ್ ದ ಎಮೋಷನ್ಸ್. ನಾವು ಎಮೋಷನ್ಸನ್ನ, ಸ್ಯಾಕ್ರಿಫೈಸಸ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಪ್ರೈಸ್ಲೆಸ್ ಮೆಮೊರೀಸ್ನ ನಾವು ಯಾವತ್ತಿದ್ರೂ ಮರಿಬಾರ್ದು ಅನ್ನೋದು ಇಲ್ಲಿ ಈ ಸ್ಟೋರಿ ಒಂದು ಮೆಸೇಜನ್ನು ಕೊಡುತ್ತೆ ಅನ್ನೋದು ನೋಡ್ಬೋದು. ಈ ಸ್ಟೋರಿಯಲ್ಲಿ ಮೇಜರ್ ಥೀಮ್ಸ್ ಅಂತ ನೋಡಿದರೆ ಮದರ್ಸ್ ಲವ್ ಆ್ಯಂಡ್ ಸ್ಯಾಕ್ರಿಫೈಸ್ ಅಂತ ಇದೆ. ನೆಕ್ಸ್ಟ್ ಪವರ್ ಆಫ್ ಮೆಮೊರೀಸ್, ಎಮೋಷ್ನಲ್ ಅಟ್ಯಾಚ್ಮೆಂಟ್, ಪಾವರ್ಟಿ ಆ್ಯಂಡ್ ಹಾರ್ಡ್ಶಿಪ್, ವಿಮೆನ್ಸ್ ರೆಸಿಲಿಯನ್ಸ್, ಫ್ಯಾಮಿಲಿ ಬಾಂಡ್ಸ್, ನೆಕ್ಸ್ಟ್ ರೆಸ್ಪೆಕ್ಟ್ ಫಾರ್ ಹೆರಿಟೇಜ್, ಪೇರೆಂಟಲ್ ಸ್ಯಾಕ್ರಿಫೈಸ್, ಗಿಲ್ಟ್ ಆ್ಯಂಡ್ ರಿಯಲೈಸೇಷನ್, ಸ್ಟ್ರೆಂತ್ ಥ್ರೂ ಹೋಪ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಥೀಮ್ಸ್ ಆಗಿ ಈ ಸ್ಟೋರಿಯಲ್ಲಿ ನಾವು ನೋಡ್ಬೋದು.